ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಕಳೆದ 2 ತಿಂಗಳಿಂದ ನಾವು ದೇವೇಗೌಡರ ಕುಟುಂಬದ ಸುದ್ದಿಗಳನ್ನು ನೋಡ್ತಾನೆ ಇದ್ದೀವಿ. ಒಂದಕ್ಕಿಂತ ಒಂದು ಹೀನವಾದಂತಹ ಸುದ್ದಿಗಳೇ ಅಲ್ಲಿಂದ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ರೇವಣ್ಣ ಮತ್ತು ಆತನ ಮಕ್ಕಳ ವಿಚಾರಗಳು ಹೊರಗೆ ಬರ್ತಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಸಭ್ಯ ಸಮಾಜ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಲ್ಲಬೇಕಾದಂತಹ ಸನ್ನಿವೇಶದಲ್ಲಿ ನಾವು ಆ ಸುದ್ದಿಗಳನ್ನು ಅಥವಾ ಆ ವಿಚಾರಗಳನ್ನು ಗಮನಿಸಬೇಕಾಗಿದೆ. ಮೊದಲಿಗೆ ಆರಂಭ ಆಗಿದ್ದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ. ಚುನಾವಣೆಗೆ ಇನ್ನೇನು 2 ದಿನ ಇದೆ ಬಾಕಿ ಅನ್ನುವ ಹೊತ್ತಿಗೆ ಪೆನ್ ಡ್ರೈವ್ಗಳು ಹರಿದಾಡೋದಕ್ಕೆ ಶುರು ಮಾಡಿದ್ವು. ಆ ಪೆನ್ ಡ್ರೈವ್ಗಳಲ್ಲಿ ಪ್ರಜ್ವಲ್ ರೇವಣ್ಣದು ಅನ್ನಲಾದಂತಹ ಒಂದಷ್ಟು ಸೆಕ್ಸ್ ಸ್ಕ್ಯಾಂಡಲ್ಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಹೊರಗೆ ಬಂದವು. ಸಾಕಷ್ಟು ಮಹಿಳೆಯರನ್ನು ಪ್ರಜ್ವಲ್ ರೇವಣ್ಣ ತಮ್ಮ ಕಾಮತೃಷೆಗೆ ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಆ ವಿಡಿಯೋ ಮೂಲಕ ಹೊರಗೆ ಬಂತು. ಅದಕ್ಕಾಗಿ SIT ಆಯಿತು. ಆ ನಂತರ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಹೋಗಿ ಕಣ್ಮರೆಯಾಗಿ ಸುಮಾರು 1 ತಿಂಗಳ ನಂತರ ವಾಪಸ್ ಬಂದು ಪೊಲೀಸರಿಗೆ ಶರಣಾಗಿದ್ದು ಆಯಿತು. ಈಗ ಎಲ್ಲವನ್ನೂ ಕೂಡ ಲೆಕ್ಕ ಚುಕ್ತ ಮಾಡುವ ರೀತಿಯಲ್ಲಿ ಅನುಭವಿಸ್ತಿದ್ದಾನೆ. ಒಂದು ಕಡೆ SIT ತನಿಖೆ, ಇನ್ನೊಂದು ಕಡೆ ವೈದ್ಯಕೀಯ ಪರೀಕ್ಷೆಗಳು, ಇನ್ನೊಂದು ಕಡೆ 1ಕ್ಕೆ 3 ರೇಪ್ ಕೇಸುಗಳು, ಅದರ ಜೊತೆಗೆ ಒಂದಷ್ಟು ದಿನ SIT ಕಸ್ಟಡಿ, ಒಂದಷ್ಟು ದಿನ ನ್ಯಾಯಾಂಗ ಬಂಧನ. ಈ ರೀತಿಯಾಗಿ 3 ಕೇಸುಗಳ ನಡುವೆ ಒದ್ದಾಡುವಂತಹ ಮತ್ತು ಜಡ್ಜ್ ಮುಂದೆ ಕೈ ಮುಗಿದು ನಿಂತ್ಕೊಂಡು ಕೈ ಕಟ್ಟಿ ಕೈ ಮುಗಿದು ಸಾಕು ನನಗೆ ವೈದ್ಯಕೀಯ ಪರೀಕ್ಷೆಗಳು, ಪದೇ ಪದೇ ನನ್ನ ಗುಪ್ತಾಂಗವನ್ನು ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀರಿ, ನನ್ನ ಗಂಡಸ್ತನವನ್ನು ಪರೀಕ್ಷೆ ಮಾಡೋದಕ್ಕೆ ಅದು ನನಗೆ ತುಂಬ ಮುಜುಗರ ಆಗ್ತಿದೆ. ಯಾಕಂದರೆ ಎಲ್ಲರೂ ಕೂಡ ಮಹಿಳೆಯರೇ ಇದರಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ನನ್ನನ್ನು ಕರ್ಕೊಂಡು ಹೋಗೋದು ಮಹಿಳೆಯರು, ನನ್ನ ವೈದ್ಯಕೀಯ ಪರೀಕ್ಷೆ ಮಾಡ್ತಾ ಇರೋದು ಮಹಿಳೆಯರು. ಹಾಗಾಗಿ ಸಾಕು, ಈ ವೈದ್ಯಕೀಯ ಪರೀಕ್ಷೆಗಳನ್ನು ನಿಲ್ಲಿಸಿ ಅಂತ ಗೋಗರಿಯುವಂತಹದ್ದನ್ನು ನಾವು ನೋಡಿದ್ದೀವಿ. ಇದರ ಬೆನ್ನಲ್ಲೇ ರೇವಣ್ಣ ಅವರ ಬಂಧನವಾಗಿತ್ತು ಅಪಹರಣದ ಕೇಸ್ನಲ್ಲಿ. ಅವರೀಗ ಬೇಲ್ನಲ್ಲಿ ಹೊರಗಿದ್ದಾರೆ. ಒಂದಷ್ಟು ದಿನ ಭವಾನಿ ರೇವಣ್ಣ ತಲೆಮರೆಸ್ಕೊಂಡು ಓಡಾಡ್ತಿದ್ರು. ಅವರು ಕೂಡ ಆ್ಯಂಟಿಸಿಪೇಟ್ರಿ ಬೇಲ್ ತಗೊಂಡು ನಂತರ ಬೇಲಲ್ಲಿ ಹೊರಗಿದ್ದಾರೆ. ಎಲ್ಲದರ ನಡುವೆ ದೇವೇಗೌಡರ ಕುಟುಂಬದಿಂದ ಇನ್ನೊಂದಷ್ಟು ಕೊಳಕು ನಡೆದಿರುವಂತಹ ಸೂಚನೆಗಳು ಹೊರಗೆ ಬರ್ತಾ ಇದೆ. ಆ ಕೊಳಕೆನೇ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣನ ಅಣ್ಣ HD ರೇವಣ್ಣ ಅವರ ಹಿರಿಯ ಮಗ. ಸದ್ಯಕ್ಕೆ ಆತ MLC ವಿಧಾನ ಪರಿಷತ್ ಸದಸ್ಯ. ಈಗ ಕೇಳಿ ಬರ್ತಾ ಇರುವಂತಹ ಆರೋಪಗಳು ಅಂದರೆ ಪ್ರಜ್ವಲ್ ರೇವಣ್ಣದು ಅತ್ಯಾಚಾರ ಆರೋಪಗಳು, ಮಹಿಳೆಯರನ್ನು ಲೈಂಗಿಕವಾಗಿ ಹಿಂಸೆ ಮಾಡಿರುವಂತಹದ್ದು, ಅವುಗಳನ್ನು ವಿಡಿಯೋ ಮಾಡಿಕೊಂಡಿರುವಂತಹದ್ದು, ಅವರನ್ನು ಟಾರ್ಗೆಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರುವಂತಹದ್ದು ವಿಡಿಯೋಗಳನ್ನು ಬಳಸ್ಕೊಂಡು. ಈಗ ಸೂರಜ್ ರೇವಣ್ಣ ಮೇಲೆ ಬಂದಿರುವಂತಹ ಆರೋಪ ಕಂಪ್ಲೀಟಾಗಿ ಭಿನ್ನವಾದದ್ದು ಮತ್ತು ಅದಕ್ಕಿಂತಲೂ ಕೂಡ ಅಸಹ್ಯ ಅಂತ ಕರೆಸ್ಕೊಳ್ಬಹುದಾದಂತಹ ಆರೋಪ. ಅದೇನು ಅಂದರೆ, ಕೆಲಸವನ್ನು ಕೇಳಿಕೊಂಡು ತನ್ನ ಮನೆಗೆ ಬಂದಂತಹ ಒಬ್ಬ ಯುವಕನನ್ನು ತನ್ನ ಲೈಂಗಿಕ ತೃಷೆಗೆ ಬಳಸ್ಕೊಂಡಿದ್ದಾನೆ ಸೂರಜ್ ರೇವಣ್ಣ ಅನ್ನುವಂತಹದ್ದು ಈಗ ಕೇಳಿ ಬಂದಿರುವಂತಹ ಆರೋಪ. ಅದಕ್ಕೆ ಸಂಬಂಧಪಟ್ಟಂತಹ ಸಂತ್ರಸ್ತ ಅಂತ ಕರೆಸ್ಕೊಳ್ಳುವ ಯುವಕನ ಹೇಳಿಕೆಗಳು, ಫೋನ್ ಕಾನ್ವರ್ಸೇಷನ್ಸ್ ಮತ್ತು ವಾಟ್ಸಪ್ ಚಾಟ್ಗಳು ಸಹ ನಮ್ಮ ಕಣ್ಮುಂದೆ ಎಲ್ಲವೂ ಕೂಡ ಬರ್ತಾ ಇದೆ, ಒಂದೊಂದಾಗಿ ಬರ್ತಾ ಇದೆ. ಇವೆಲ್ಲವೂ ಕೂಡ ತನಿಖೆಗೆ ಒಳಪಡಬೇಕಾದಂಥದ್ದೇ. ಆದರೆ ಬರ್ತಿರುವಂತಹ ಸುದ್ದಿ ಮಾತ್ರ ದೇವೇಗೌಡರ ಕುಟುಂಬದ ಮತ್ತೊಂದು ನೀಚತನ ನಡೆದಿರಬಹುದಾ ಪ್ರಜ್ವಲ್ ರೇವಣ್ಣ ಪ್ರಕರಣದ ಜೊತೆಗೇ ಸೂರಜ್ ರೇವಣ್ಣ ಕೂಡ ಅಸಹ್ಯಕರವಾದ ಜೀವನವನ್ನೇ ನಡೆಸ್ತಿದ್ದಾನ ಅನ್ನುವಂತಹ ರೀತಿಯಲ್ಲಿ ಜನರ ಮುಂದೆ ಆರೋಪಗಳು ಕೇಳಿ ಬರ್ತಾ ಇದೆ. ಎಲ್ಲದರ ನಡುವೆ ಇವ್ರದ್ದೇನೋ ನೇರವಾದ ಆರೋಪಗಳು ಬರ್ತಿದೆ. ಅವರು ಆಡಬಾರದ ಆಟ ಆಡಿದ್ರು ಅಂತ ಅನಿಸುತ್ತೆ. ಅವರಿಗೆ ನೇರವಾಗಿ ಶಿಕ್ಷೆ ಆಗುವಂತಹ ಸಾಧ್ಯತೆಗಳಿದೆ. ನ್ಯಾಯಾಂಗದಲ್ಲಿ ಪೊಲೀಸರಲ್ಲಿ ಒದ್ದಾಡ್ತಿದ್ದಾರೆ, ಏನೋ ಒಂದು ಆಗ್ತಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಆ ಸರ್ಕಲ್ನಿಂದ ಹೊರಗೆ ನಮ್ಮ ಕುಮಾರಸ್ವಾಮಿಯವರು, HD ಕುಮಾರಸ್ವಾಮಿ ತಮ್ಮದೇ ಆದಂತಹ ಆಟವನ್ನು ಆಡ್ತಾ ಇದ್ದಾರೆ. ಮೊದಲಿಗೆ ಪ್ರಜ್ವಲ್ ರೇವಣ್ಣ ಮೇಲೆ ಬಂದಂತಹ ಆರೋಪಗಳನ್ನು ಒಂದು ಕಡೆ ಸಂಪೂರ್ಣವಾಗಿ ನಿರಾಕರಿಸುವಂತಹ ಮೂಡ್ನಲ್ಲಿದ್ದಂತಹ ಕುಮಾರಸ್ವಾಮಿಯವರು ಅದರ ಜೊತೆಗೇನೆ ತನ್ನ ಅಣ್ಣನ ಮಗ ಮಾಡಿರಬಹುದಾದಂತಹ ಕೊಳಕು ಕೆಲಸವನ್ನು ನೇರವಾಗಿ ಟೀಕೆ ಮಾಡಿದ ಪ್ರಸಂಗವೇ ನಡೀಲಿಲ್ಲ. ಆದರೆ ಪೆನ್ ಡ್ರೈವ್ ಯಾರು ಕೊಟ್ಟರು, ಇದನ್ನು ಬೆಳಕಿಗೆ ತಂದಿದ್ದು ಯಾರು, ಅವರನ್ನು ಬಿಡಬಾರ್ದು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂತಹ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ರು. ಆದರೆ ಅವರ ಆ ಹೋರಾಟದ ಅಥವಾ ಆ ಮಾತುಗಳಲ್ಲಿ
ಯಾವುದೇ ರೀತಿಯಾದಂತಹ ಸ್ವಚ್ಛ ಮನಸ್ಸಿನ ತನ್ನ ಅಣ್ಣನ ಮಗನನ್ನು ಕಾಪಾಡಬೇಕು ಅಂತ ಇರಲಿಲ್ಲ. ಆದರೆ ಹೊರ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಕುಮಾರಸ್ವಾಮಿಯವರ ಆಟನ ಅರ್ಥ ಮಾಡ್ಕೋಬೇಕು. ರೇವಣ್ಣ ಕುಟುಂಬದಿಂದ ಕುಮಾರಸ್ವಾಮಿಯವರು ತುಂಬ ನೊಂದಿದ್ರು. ಹಾಸನ ಜಿಲ್ಲೆಯಲ್ಲಿ ನಡೆಯುವಂತಹ ಯಾವುದೇ ಒಂದು ನಿರ್ಧಾರಗಳಿಗೂ ಕೂಡ ಕುಮಾರಸ್ವಾಮಿಯವರನ್ನು ಕೇಳ್ತಾ ಇರಲಿಲ್ಲ. ಕುಮಾರಸ್ವಾಮಿಯವರ ಸೂಚನೆಗಳಾಗಲಿ ಸಲಹೆಗಳಾಗಲಿ ಯಾವುದನ್ನು ತಗೊಳ್ತಿರ್ಲಿಲ್ಲ. ಭವಾನಿ ರೇವಣ್ಣ ಅದೊಂದನ್ನು ರಿಪಬ್ಲಿಕ್ ಆಫ್ ಹಾಸನ್ ಅನ್ನೋ ರೀತಿಯಲ್ಲಿ ಅದನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ರು. ಅಲ್ಲಿಗೆ ಕುಮಾರಸ್ವಾಮಿ ಕೂಡ ನೋ ಎಂಟ್ರಿ ಇತ್ತು. ಹಾಗಾಗಿ ಅದನ್ನು ಛಿದ್ರ ಮಾಡೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅಂತಲೇ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೊರಗೆ ಬಂದಾಗ ಕುಮಾರಸ್ವಾಮಿ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಆದರೂ ಕೂಡ ಹೊರ ಜಗತ್ತಿಗೆ ತೋರಿಸ್ಕೊಳ್ಳೋದಕ್ಕೆ ಒಂದು ರೀತಿಯಾಗಿ ಅದನ್ನು ಹೊರಗೆ ತಂದವರ ವಿರುದ್ಧ ಕೆಂಡ ಕಾರುವ ಮೂಲಕ ತಾನು ಕುಟುಂಬದ ಸದಸ್ಯರ ಏನು ಸಂಕಷ್ಟದ ಸಮಯ ಇದೆ ಆ ಸಮಯದಲ್ಲಿ ನಾನು ಸಂಪೂರ್ಣವಾಗಿ ಅವರ ಬೆನ್ನಿಗೆ ಚೂರಿ ಹಾಕ್ತಿಲ್ಲ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು. ಅದರ ಜೊತೆಗೆ ಈಗ ಸೂರಜ್ ರೇವಣ್ಣ ಪ್ರಕರಣ ಹೊರಗೆ ಬಂದಿರಬೇಕಾದ್ರೆ ಅದರ ಬಗ್ಗೆ ಪ್ರತಿಕ್ರಿಯೆ ಕೇಳಬೇಕಾದ್ರೂ ಕೂಡ ಇದನ್ನೆಲ್ಲ ಯಾಕೆ ಕೇಳ್ತೀರಿ, ಇದೆಲ್ಲ ಒಂದು ವಿಚಾರನ, ಇದನ್ನೆಲ್ಲ ಕೇಳಬೇಡಿ, ನನಗೆ ಏನಿದ್ರು ರಾಜ್ಯ ದೇಶದ ಬಗ್ಗೆ ಕೇಳಿ. ಕುಮಾರಸ್ವಾಮಿ ಅವರು ಹೇಳ್ತಿರೋಂಥ ಮಾತು ರಾಜ್ಯ ಮತ್ತು ದೇಶದ ಬಗ್ಗೆ ಕೇಳಿ, ಇದೆಲ್ಲ ಕೇಳಬೇಡಿ ಅಂತ. ಕುಮಾರಸ್ವಾಮಿಯವರೇ, ನಿಮ್ಮ ಆಟ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಯಾಕೆಂದರೆ ರಾಜ್ಯದಲ್ಲಿ ಯಾವ ರಾಜಕೀಯ ಪಕ್ಷದ ಯಾವ ನಾಯಕನ ವಿಚಾರ ಏನೇ ಆಗಿರಲಿ ನನಗೆ ಮೊದಲೇ ಗೊತ್ತಿತ್ತು, ನನಗೆ ಮೊದಲೇ ಮಾಹಿತಿ ಇತ್ತು, ನಮಗೆಲ್ಲ ಗೊತ್ತಾಗ್ತಿರುತ್ತೆ ರೀ ಬ್ರದರ್, ನಮಗೆಲ್ಲ ಗೊತ್ತು ಬ್ರದರ್. ನೋಡಿ ಪೆನ್ ಡ್ರೈವ್ ಇಲ್ಲೇ ಇಟ್ಕೊಂಡಿದ್ದೀನಿ, ಸುಮ್ಮನೆ ಮಾತಾಡೋದಿಲ್ಲ, ಎಲ್ಲ ಇದೆ, ಮತ್ತೆ ವಾಪಸ್ ಹಾಕೊಳ್ಳೋದು. ಹಿಂಗೆ ಹಿಟ್ ಆ್ಯಂಡ್ ರನ್ ಮಾಡುವಂತಹ ವ್ಯಕ್ತಿ ಯಾವುದೋ ಮೂಲೆಯಲ್ಲಿ, ರಾಜ್ಯದ ಯಾವುದೋ ಮೂಲೆಯಲ್ಲಿ ಯಾವುದೋ ಪಕ್ಷದ ನಾಯಕನೋ ಅಥವಾ ಕಾರ್ಯಕರ್ತನೋ ಏನೇ ಮಾಡಿದ್ರೆ ತನಗೆ ಮೊದಲೇ ಮಾಹಿತಿ ಇರುತ್ತೆ ಅಂತ ಬಡಾಯಿ ಕೊಚ್ಕೊಂಡು ಜಂಬ ಕೊಚ್ಕೊಂಡು ಅದನ್ನೇ ತನ್ನ ಸಾಧನೆ ಅನ್ನೋ ರೀತಿಯಲ್ಲಿ ಮೆರೀತಾ ಇದ್ದಂತಹ ಕುಮಾರಸ್ವಾಮಿಯವರು ತಮ್ಮದೇ ಕುಟುಂಬದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಗೊತ್ತಾಗ್ಲಿಲ್ವಾ? ಒಂದು ಗೊತ್ತಾಗ್ಲಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನಡೆಯೋದೆಲ್ಲ ನನಗೆ ಗೊತ್ತಾಗ್ತಿದೆ ಅಂತ ಕುಮಾರಸ್ವಾಮಿ ಹೇಳೋದು ಶುದ್ಧ ಸುಳ್ಳು. ಅಥವಾ ಎಲ್ಲವೂ ಗೊತ್ತಾಗೋ ರೀತಿಯಲ್ಲಿ ಇದು ಕೂಡ ಗೊತ್ತಿತ್ತು. ಪ್ರಜ್ವಲ್ ಏನು ಮಾಡ್ತಿದ್ದಾನೆ, ಸೂರಜ್ ಏನು ಮಾಡ್ತಿದ್ದಾನೆ, ರೇವಣ್ಣನ ಕಡೆಯಿಂದ ಏನು ನಡೀತಾ ಇದೆ ಎಲ್ಲವೂ ಗೊತ್ತಿರುತ್ತೆ, ಆದರೆ ಯಾವುದನ್ನು ಹೇಳಲಿಲ್ಲ. ಅಂದರೆ ರಾಜ್ಯದ ಜನರನ್ನು ದಾರಿ ತಪ್ಪಿಸಿ ಸುಳ್ಳು ಹೇಳಿ ಅವರಿಂದ ಸತ್ಯವನ್ನು ಮುಚ್ಚಿಟ್ಟು ದೇವೇಗೌಡರ ಕುಟುಂಬದ ಕೈಯಲ್ಲಿ ಹಾಸನ ಇರಬೇಕು, ದೇವೇಗೌಡರ ಕುಟುಂಬದ ಕೈಯಲ್ಲಿ ಯಾವಾಗಲೂ ಅಧಿಕಾರ ಇರಬೇಕು, ಅದಕ್ಕಾಗಿ ಏನು ಬೇಕಾದರೂ ಮಾಡ್ತೀವಿ ಅನ್ನುವಂತಹ ನೀಚ ಮನಸ್ಥಿತಿಯನ್ನು ಕುಮಾರಸ್ವಾಮಿ ಪ್ರದರ್ಶನ ಮಾಡಿದ್ದಾರೆ. ಎರಡರಲ್ಲೊಂದಾಗಿರಬೇಕು. ಒಂದು, ನನಗೆಲ್ಲ ಗೊತ್ತು ಅಂತ ಕುಮಾರಸ್ವಾಮಿ ಹೇಳೋದು ಸುಳ್ಳು, ಅಥವಾ ಎಲ್ಲವೂ ಗೊತ್ತಿರುತ್ತೆ, ಊರಿಂದೆಲ್ಲ ಸುದ್ದಿ ಸಮಾಚಾರ ಗೊತ್ತಿರಬೇಕಾದ್ರೆ ತನ್ನ ಸ್ವಂತ ಅಣ್ಣನ ಮಕ್ಕಳು ಏನು ಮಾಡ್ತಿದ್ದಾರೆ, ಅಣ್ಣ ಏನು ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗಲ್ವಾ, ಅದು ಗೊತ್ತಿರುತ್ತೆ. ಆದರೆ ರಾಜ್ಯದ ಜನರಿಂದ ಅದನ್ನು ಮುಚ್ಚಿಟ್ಟು ಸುಳ್ಳು ಹೇಳಿದ್ದಾರೆ. ಎರಡರಲ್ಲೂ ಒಂದಾಗಿರ್ಬೋದು. ಯಾವುದೇ ವಿಚಾರ ಬರಲಿ, ಮೊನ್ನೆ ದರ್ಶನ್ ವಿಚಾರ ಬಂದಾಗಲೂ ಕೂಡ ನನಗೆಲ್ಲವೂ ಗೊತ್ತಿದೆ, ನನಗೆ ಮಾಹಿತಿ ಬಂದಿದೆ, ದರ್ಶನನ ರಕ್ಷಣೆ ಮಾಡೋಕೆ ಹೊರಟ್ರೆ ನಾನು ಸುಮ್ಮನೆ ಬಿಡಲ್ಲ. ಇದೇ ಮಾತು ದರ್ಶನನ ರಕ್ಷಣೆ ಮಾಡಬಾರ್ದು. ಎಸ್, ದರ್ಶನ್ ಮಾಡಿರೋದು ಹಲ್ಕ ಕೆಲಸ ಆಗಿದ್ದರೆ ದರ್ಶನ್ಗೆ ಶಿಕ್ಷೆ ಆಗಬೇಕು, ರಕ್ಷಣೆ ಮಾಡಂತ ಯಾರು ಪ್ರಯತ್ನ ಮಾಡಬಾರ್ದು. ಆದರೆ ಇದೇ ಮಾತನ್ನು ಒಂದೇ ಒಂದು ದಿನ, ಒಂದೇ ಒಂದು ಕ್ಷಣ ಪ್ರಜ್ವಲ್ ರೇವಣ್ಣ ಅವನನ್ನು ರಕ್ಷಣೆ ಮಾಡುವಂತಹದ್ದು ಯಾರು ಪ್ರಯತ್ನ ಮಾಡಬಾರ್ದು, ರಕ್ಷಣೆ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಎಲ್ಲವೂ ಆಗಬೇಕು, ಇದೆಲ್ಲವೂ ನಡಿಬೇಕು, ರೇವಣ್ಣನ ಕುಟುಂಬ ಮೆತ್ತಗಾಗ್ಬಿಡ್ಬೇಕು, ಇದೆಲ್ಲ ನಡೆದು ರೇವಣ್ಣನ ಕುಟುಂಬ ಮೆತ್ತಗಾಗ್ಬಿಡ್ಬೇಕು, ಇದೆಲ್ಲ ಹೊರಗೆ ಬಂದು. ಆದರೆ ಆ ಕುಟುಂಬದ ರಾಜಕಾರಣದ ಹಿತಾಸಕ್ತಿಗಳಿಗೆ ಮಾತ್ರ ಧಕ್ಕೆ ಆಗಬಾರ್ದು. ರೇವಣ್ಣ ಎಲೆಕ್ಷನಲ್ಲಿ ಸೋಲಬಾರ್ದು, ಪ್ರಜ್ವಲ್ ಎಲೆಕ್ಷನಲ್ಲಿ ಸೋಲಬಾರ್ದು. ಆ ಮೂಲಕ ಹಾಸನದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ನಿರಂತರವಾಗಿ ಮಾಡ್ಕೋಬೇಕು. ಆದರೆ ಆ ಸಾಮ್ರಾಜ್ಯ ಅಂತ ಏನು ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ ಹಾಸನವನ್ನು, ಅಲ್ಲಿ ಕುಮಾರಸ್ವಾಮಿ ಹೇಳ್ದಂಗೆ ನಡ್ಕೊಳ್ಳೋ ಸ್ಥಿತಿಗೆ ರೇವಣ್ಣ ಕುಟುಂಬ ಹೋಗಬೇಕು ಅನ್ನೋದೇ ಕುಮಾರಸ್ವಾಮಿ ಅವರು ಕಟ್ಟಿರುವಂತಹ ಆಟ. ದಿನ ಬೆಳಗಾದರೆ ಎಷ್ಟು ವಿಚಾರಗಳಲ್ಲಿ ನನಗೆಲ್ಲ ಗೊತ್ತು ಅನ್ನುವಂತಹ ಕುಮಾರಸ್ವಾಮಿ ಮತ್ತೆ ಕೇಳ್ತಾ ಇದ್ದೀನಿ, ತನ್ನ ಮನೆಯಲ್ಲಿ, ತನ್ನ ಅಣ್ಣನ ಮನೆಯಲ್ಲಿ ತನ್ನ ಅಣ್ಣನ ಮಕ್ಕಳು ಏನೋ ಮಾಡ್ತಿದ್ರಂತೆ ತನಗೆ ಗೊತ್ತಿಲ್ವಂತೆ. ಎಷ್ಟು ಪ್ರಕರಣಗಳು, ಎಷ್ಟು ವಿಚಾರಗಳಲ್ಲಿ ಕುಮಾರಸ್ವಾಮಿ ಹೊರಗೆ ಬಂದು ಹೇಳಿಲ್ಲ. ಎಲ್ಲವೂ ನನಗೆ ಮೊದಲೇ ಮಾಹಿತಿ ಇತ್ತು ರೀ, ನನಗೆ ಗೊತ್ತಿತ್ತು ಬ್ರದರ್,
ಅಲ್ಲೇನು ನಡೀತು, ಯಾರು ಬಂದರು, ಇದರಲ್ಲಿ ಯಾರು ತೊಡಗಿಸ್ಕೊಂಡಿದ್ದಾರೆ, ಎಲ್ಲಿ ಮೀಟಿಂಗ್ ಮಾಡಿದ್ರು, ಆ ಮೀಟಿಂಗಲ್ಲಿ ಯಾರ್ಯಾರು ಇದ್ದರು, ಏನು ಮಾತಾಡಿದ್ರು ಎಲ್ಲ ನನಗೆ ಗೊತ್ತು ಬ್ರದರ್. ನಮಗೇನು ಗೊತ್ತಿಲ್ಲದೆ ಇರೋದೇನು ಜಗತ್ತಲ್ಲಿ ಇಲ್ಲವೇ ಇಲ್ಲ. ಕುಮಾರಸ್ವಾಮಿ ಡೈಲಾಗ್ಸ್ ಇದೆಲ್ಲ. ಸೊ ಕುಮಾರಸ್ವಾಮಿ ಈ ಇಡೀ ಪ್ರಕರಣಗಳೇನಿದೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ಇರ್ಬೋದು, ರೇವಣ್ಣ ಪ್ರಕರಣ ಇರ್ಬೋದು, ಈಗ ಹೊರಗೆ ಬರ್ತಿರುವಂತಹ ಸೂರಜ್ ರೇವಣ್ಣ ಪ್ರಕರಣಗಳಿರ್ಬೋದು, ಅವೆಲ್ಲವೂ ಒಂದು ಸೈಡ್ ಆದರೆ ಈ ಎಲ್ಲಕ್ಕಿಂತಲೂ ಕೂಡ ಡೇಂಜರಸ್ ಆಟ ಆಡ್ತಿರುವಂತಹದ್ದು ಕುಮಾರಸ್ವಾಮಿ. ತನ್ನ ರಾಜಕೀಯ ಹಿತಾಸಕ್ತಿಗಾಗಿ ಅಧಿಕಾರವನ್ನು ಅನುಭವಿಸ್ತಾನೇ ಇರಬೇಕು ನಿರಂತರವಾಗಿ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೆ ಎಲ್ಲಾದರೂ ಒಂದು ಕಡೆ ಸಣ್ಣದಾಗಾದರೂ ಕೂಡ ಬೆಳಕು ತೋರಿಸ್ಬೇಕು. ಆ ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ತಲೆಯಲ್ಲಿ ಸಗಣಿ ಕೂಡ ಇಲ್ಲದಂತಹ ಅಯೋಗ್ಯನಿಗೆ ಹೇಗಾದರೂ ಮಾಡಿ ಒಂದು MLA ನೋ MLC ನೋ MP ನೋ ಏನೋ ಒಂದು ಮಾಡಿಬಿಡ್ಬೇಕು. ರಾಜ್ಯ ದೇಶ ಎಕ್ಕುಟ್ಟೋಗ್ಲಿ ಅಂತಹ ನಾಲಾಯಕ್ಕೊಬ್ಬ ಆಯ್ಕೆಯಾಗಿ ಜನಪ್ರತಿನಿಧಿಯಾಗಿ ದೇಶ ಎಕ್ಕುಟ್ಟೋಗ್ಲಿ, ರಾಜ್ಯ ಎಕ್ಕುಟ್ಟೋಗ್ಲಿ, ಅದು ನನಗೆ ಬೇಕಾಗಿಲ್ಲ. ಎಲ್ಲೂ ಸಲ್ಲದವನಾಗಿದ್ರು ಕೂಡ ನನ್ನ ಮಗ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಸಲ್ಲುವಂಗೆ ನಾನು ಮಾಡಬೇಕು. ಇಷ್ಟು ದೊಡ್ಡ ಷಡ್ಯಂತ್ರಗಳನ್ನು, ಚಕ್ರವ್ಯೂಹವನ್ನು ಕುಮಾರಸ್ವಾಮಿಯವರು ನಿರಂತರವಾಗಿ ಕಟ್ತಾ ಇದ್ದಾರೆ. ದೊಡ್ಡ ಆಟ ಆಡ್ತಿದ್ದಾರೆ. ಇದು ರಾಜ್ಯಕ್ಕೆ, ದೇಶಕ್ಕೆ, ಅದರಲ್ಲೂ ವಿಶೇಷವಾಗಿ ರಾಜ್ಯಕ್ಕೆ, ಮತ್ತೆ ವಿಶೇಷವಾಗಿ ಯಾವುದೇ ದೇಶದಲ್ಲಿ, ಅದರಲ್ಲೂ ಭಾರತದಂತಹ ದೇಶದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಬಹಳ ಮಹತ್ವ ಇರುತ್ತೆ. ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇರುತ್ತೆ. ಪ್ರಾದೇಶಿಕ ಪಕ್ಷದ ಶಕ್ತಿ ಬೇಕಾಗಿರುತ್ತೆ. ಅಂತಹ ಶಕ್ತಿಯುತವಾದಂತಹ ಅಸ್ತ್ರ JDS ಪಕ್ಷ ಅದನ್ನು ಒಂದು ರೀತಿ ತಮ್ಮ ಕುಟುಂಬ ರಾಜಕಾರಣಕ್ಕಾಗಿ ಹೊಲಸೆಬ್ಬಿಸ್ಬಿಟ್ಟಿದ್ದಾರೆ. ಪ್ರಾದೇಶಿಕ ಪಕ್ಷ ಅಂದರೆ ವಾಂತಿ ಬರಂಗೆ ಮಾಡಿಟ್ಟಿದ್ದಾರೆ. ಇದೆಲ್ಲವೂ ಕೂಡ ಕುಮಾರಸ್ವಾಮಿದೆ. ಅವರು ಮಾಡಿರುವಂತಹದ್ದು ನೇರವಾಗಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ, ನರಳುತ್ತಾ ಇದ್ದಾರೆ. ಕುಮಾರಸ್ವಾಮಿ ಮಾತ್ರ ಬೆಣ್ಣೆಯಿಂದ ಕೂದಲು ತೆಗೆದಂಗೆ ಎಲ್ಲವನ್ನು ಮೋದಿ ಅಂತಹ ಕೋಮುವಾದಿ ಹತ್ರ ಹೋಗಿ ಕೈ ಕಟ್ಟಿ ನಿಂತ್ಕೊಂಡು ಆ ಮೋದಿ ಗವರ್ಮೆಂಟಲ್ಲಿ ಇವತ್ತು ಮಂತ್ರಿಗಳಂತೆ ಕುಮಾರಸ್ವಾಮಿಗಳು. ಏನು ಹೇಳಬೇಕು, ಎಲ್ಲಿ ಹೇಳಬೇಕು? ಈ ರಾಜ್ಯದ ಜನ ಅದು ಏನು ಕರ್ಮ ಮಾಡಿದ್ರೋ, ಕುಮಾರಸ್ವಾಮಿ ಅಂತಹ ಸ್ವಾರ್ಥಿ, ಕುಮಾರಸ್ವಾಮಿ ಅಂತಹ ಒಂದು ರೀತಿಯಾದಂತಹ ಒಳಗೊಳಗೆ ಷಡ್ಯಂತ್ರಗಳನ್ನು ರೂಪಿಸುವಂತಹ, ತನ್ನ ತಂದೆ ಷಡ್ಯಂತ್ರ ರೂಪಿಸೋದ್ರಲ್ಲಿ ದೇವೇಗೌಡರು ಫೇಮಸ್ ಅಂತಾರೆ ಎಲ್ಲರೂ. ಆದರೆ ದೇವೇಗೌಡರನ್ನು ಮೀರಿಸುವಂತಹ ಷಡ್ಯಂತ್ರವನ್ನು ಕುಮಾರಸ್ವಾಮಿ ಮಾಡ್ತಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಇವರು ಏನು ಅನುಭವಿಸ್ತಿದ್ದಾರಲ್ಲ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ ಫೈರ್ ಆಗುತ್ತೆ. ಕುಮಾರಸ್ವಾಮಿಯ ಎಲ್ಲ ಆಟಗಳು ಕೂಡ ಒಂದು ಹಂತಕ್ಕೆ ಬಂದು ತಲುಪಿದ ಮೇಲೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಕಾಲು ಜಾರಲೇಬೇಕು, ಅವರಿಗೆ ಎಫೆಕ್ಟ್ ಆಗಲೇಬೇಕು. ಏನೇ ಇರಲಿ, ಇವತ್ತು ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳು, ದೇವೇಗೌಡರ ಕುಟುಂಬದ ಬೆಳವಣಿಗೆಗಳು, ಅದರಲ್ಲಿ ದೇವೇಗೌಡರ ಪಾಲು ಬಹಳ ಇದೆ. ಯಾಕಂದರೆ ದೇವೇಗೌಡರು ಗೊತ್ತಿಲ್ಲದೆ ಏನು ನಡೆದಿರಲ್ಲ. ಇದು ಯಾವುದು ಗೊತ್ತಿದ್ದು ಕೂಡ ತನ್ನ ಕುಟುಂಬದ ಸದಸ್ಯರನ್ನು ರಾಜಕೀಯದಲ್ಲಿ ಮೆರೆಸಬೇಕು, ನಾನು ಆಡಳಿತ ನಡೆಸುವಂತಹ ಪಕ್ಷದಲ್ಲಿ ಇರಬೇಕು ಅನ್ನುವಂತಹ ಸ್ವಾರ್ಥಕ್ಕೆ ಈ ವಯಸ್ಸಿನಲ್ಲಿ ಹೋಗಿ ಕೋಮುವಾದಿಗಳ ಜೊತೆ ಒಂದು ಸಂಬಂಧ ಬೆಳೆಸ್ಕೊಂಡು ಮೈತ್ರಿ ಮಾಡಿಕೊಂಡು ಅಲ್ಲಿ ಒಂದು ತನ್ನ ಮಗನನ್ನು ಕೇಂದ್ರ ಮಂತ್ರಿ ಮಾಡಿರುವ ಖುಷಿಯಲ್ಲಿದ್ದಾರೆ. ಈ ಕಡೆ ಈ ವಯಸ್ಸಿನಲ್ಲಿ ಮೊಮ್ಮಕ್ಕಳು ಮಾಡಿರೋಂತಹ ವಿಚಾರಕ್ಕೆ ಹೊರಗೆ ಬಂದು ಮುಖ ತೋರ್ಸೋಕ್ಕಾಗ್ತಿಲ್ಲ ದೇವೇಗೌಡರಿಗೆ. ಪ್ರತಿಯೊಂದಕ್ಕೂ ಕೂಡ ನನಗೆ ಎಷ್ಟು ವಯಸ್ಸಾಗಿದ್ರೂ ಶಕ್ತಿ ಇದೆ, ಪ್ರಚಾರಕ್ಕೆ ಬರ್ತೀನಿ, ಇಡೀ ಕರ್ನಾಟಕ ಟೂರ್ ಹೊಡಿತೀನಿ, ಈಗ ಬರಲಿ. ಎಷ್ಟು ಎಲ್ಲ ರಾಜಕೀಯ ಪಕ್ಷಗಳನ್ನು ಮೀರಿದಂತಹ ಕಾಂಗ್ರೆಸ್ ಮಾಡುವಂತಹ ಹೊಲಸು ರಾಜಕೀಯಕ್ಕಿಂತ, BJP ಮಾಡುವಂತಹ ಕಚಡ ರಾಜಕೀಯಕ್ಕಿಂತ ಇವತ್ತು JDS, ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಮಾಡ್ತಿರುವಂತಹ ರಾಜಕೀಯ ಅತ್ಯಂತ ನೀಚ ರಾಜಕೀಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೆ ಇದು ದುಃಖದ ಸಂಗತಿ. ಯಾಕಂದರೆ ಒಂದು ಬಲಿಷ್ಠವಾದಂತಹ ಪ್ರಾದೇಶಿಕ ಪಕ್ಷ ಕಟ್ಕೊಂಡು ನಾವು ನಮ್ಮ ರಾಜ್ಯದ ಹಿತಾಸಕ್ತಿ, ಇಲ್ಲಿನ ನೆಲ, ಜಲ, ಮಣ್ಣು, ಕಾಡು ಎಲ್ಲವನ್ನು ಕಾಪಾಡಿಕೊಳ್ಳುವಂತಹ ಅವಕಾಶ ಇದ್ದರೂ ಕೂಡ ನಾವು ಅದೆಲ್ಲವನ್ನು ಮೀರಿ ಯಾವುದೋ ಒಬ್ಬ ವ್ಯಕ್ತಿಯ ಸ್ವಾರ್ಥಕ್ಕೆ, ಒಂದು ಕುಟುಂಬದ ಸ್ವಾರ್ಥಕ್ಕೆ ಅದನ್ನು ಬಲಿ ಕೊಟ್ಟು ನಾಶ ಆಗ್ತಿದ್ದೀವಿ. ಇದು ಇವತ್ತಿನ ಕುಮಾರಸ್ವಾಮಿಯವರ ಆಟದ ಬಗ್ಗೆ ನನ್ನಲ್ಲಿ ಮೂಡಿದಂತಹ ಒಂದಷ್ಟು ವಿಚಾರಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.